ನಾವು ಜನಪದ ಗಾರುಡಿಗ ಅಂತಲೇ ಹೆಸರು ಮಾಡಿರ್ತಕ್ಕಂಥ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಬೆಳಗುಜಾವ ಪದ್ಯದ ಬಗ್ಗೆ ನೋಡೋಣ. 1896ರಿಂದ 1981ರವರೆಗೆ ಜೀವಿಸಿರ್ತಕ್ಕಂಥವರು. ಸಾಧನಕೇರಿ ಬೇಂದ್ರೆಯವರ ಕಾವ್ಯಕ್ಕೆ ಪ್ರೇರಣೆ ನೀಡಿದ ಊರು. ಕಲಿತದ್ದು ಮರಾಠಿ ಆದರೂ ಸಹ ಬರೆದದ್ದು ಅಥವಾ ಕೃಷಿ ಮಾಡಿದ್ದು ಕನ್ನಡ ಸಾಹಿತ್ಯದಲ್ಲಿ. ಧಾರವಾಡದಲ್ಲಿ ಗೆಳೆಯರ ಗುಂಪನ್ನು ಕಟ್ಟಿ ಸಾಹಿತ್ಯ ವಾತಾವರಣ ಬೆಳೆಯುವಂತೆ ಮಾಡಿದ್ದು ಅವರಿಗಿದ್ದ ಸಾಹಿತ್ಯ ಪ್ರೀತಿಯ ದ್ಯೋತಕ. ಅಂದರೆ ನಾವು ಬರೀಬೇಕು, ನಮ್ಮ ಭಾಷೆ ಹಂಗಿದೆ ಅಂತಂದು ಮಕ್ಕಳನ್ನ ಅಂದರೆ ಗೆಳೆಯರನ್ನ ಕಟ್ಟಿಕೊಂಡು ಒಂದು ಬೆಳೀತಕ್ಕಂಥ ಸಾಹಸವನ್ನು ಮಾಡಿದಂಥವರು ಯಾರು? ಬೇಂದ್ರೆ. ಇವರ ಕಾವ್ಯಗಳು ಕೃಷ್ಣಕುಮಾರಿ, ಗರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ, ಗಂಗಾವತರಣ, ನಾಕುತಂತಿ ಮೊದಲಾದ 20ಕ್ಕೂ ಹೆಚ್ಚು ಕವನ ಸಂಕಲನಗಳನ್ನು, ಹುಚ್ಚಾಟ, ಹೊಸ ಸಂಸಾರ ಮತ್ತು ಇತರ ನಾಟಕಗಳು ಮೊದಲಾದ ನಾಟಕ ಕೃತಿಗಳನ್ನು ಬೇಂದ್ರೆ ರಚಿಸಿದ್ದಾರೆ. ಸಾಹಿತ್ಯದ ವಿರಾಟ್ ಸ್ವರೂಪ ಬೇಂದ್ರೆಯವರ ವಿದ್ವತ್ ಪ್ರತಿಭೆಯನ್ನು ಸಾರುವ ವಿಮರ್ಶಾ ಗ್ರಂಥ. ಇದಲ್ಲದೆ ಅರವಿಂದರ ಅನೇಕ ಕೃತಿಗಳನ್ನು, ಠಾಕೂರ್, ಕಬೀರ್ ಮೊದಲಾದ ಕವಿಗಳ ಕವಿತೆಗಳನ್ನು ಬೇಂದ್ರೆ ಕನ್ನಡಕ್ಕೆ ಅನುವಾದಿಸಿದ್ದಾರೆ. 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬೇಂದ್ರೆಯವರಿಗೆ 1968ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯು, 1973ರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯು ಲಭಿಸಿದೆ. ಇವರ ನಾಕುತಂತಿ ಕೃತಿ. ಇದೆಲ್ಲ ಟೆಕ್ಸ್ಟಲ್ಲಿ ಇರ್ತಕ್ಕಂಥದ್ದು. ಇದನ್ನ ಮೀರಿ ಹೇಳಬೇಕು ಅಂತಂದ್ರೆ ಉತ್ತರ ಕರ್ನಾಟಕದ ಭಾಷೆಯನ್ನ ನಮಗೆ ಪರಿಚಯ ಮಾಡಿಸಿರ್ತಕ್ಕಂಥವ್ರು ಬೇಂದ್ರೆ. ಈಗ ನೀವು ಬೇಂದ್ರೆ ಮಾತನ್ನ ಎಷ್ಟು ಕೇಳಿದ್ರೆ ಎಷ್ಟು ಬಿಟ್ಟಿದ್ರೆ ಗೊತ್ತಿಲ್ಲ. ಗಂಗಾವತಿ ಪ್ರಾಣೇಶ್ ಮಾತನ್ನ ಕೇಳ್ತಾ ಇದ್ದೀರಾ, ಅವ್ರು ಹೇಳೋದು ಕಡಿಮೆ ಆದರೂ ಸಹ ಭಾಷೆಯ ಸೊಗಡು ಇದೆಯಲ್ಲ, ಭಾಷೆಯ ಶೈಲಿ, ಅವ್ರು ಹೇಳ್ತಕ್ಕಂಥ ಶೈಲಿ, ಆ ಸೊಗಡು ಇದೆಯಲ್ಲ, ಅದು ನಮಗೆ ಹೆಚ್ಚು ಏನಾಗುತ್ತೆ, ಎಫೆಕ್ಟಿವ್ ಆಗುತ್ತೆ. ಚೆನ್ನಾಗಿ ಮಾತಾಡ್ತಾರೆ ಯಾರು? ಪ್ರಾಣೇಶ್. ಗಂಗಾವತಿ ಪ್ರಾಣೇಶ್ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅವರ ಆಂಗಿಕ ಅಭಿನಯ ತುಂಬ ಚೆನ್ನಾಗಿದೆ ಅಂತೀವಿ. ಬೇಂದ್ರೆದು ಅಷ್ಟೇ ನಮಗೆ ಉತ್ತರ ಕರ್ನಾಟಕದ ಭಾಷೆಯನ್ನು ಪರಿಚಯಿಸಿಕೊಟ್ಟಿರ್ತಕ್ಕಂಥವ್ರು ಯಾರು? ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಅಂದರೆ ಈ ಪದ್ಯ ಅವರ ವಿಶಿಷ್ಟ ರಚನೆಯಲ್ಲಿ ಒಂದು ನಿಸರ್ಗದ ಸೊಬಗಿನಲ್ಲಿ ಆನಂದವನ್ನು ಪಡೆಯುತ್ತಲೇ ಅದರ ಭವ್ಯತೆ ದಿವ್ಯತೆಗಳ ಅರಿವನ್ನು ತಂದುಕೊಡುವುದು ಬೇಂದ್ರೆಯವರ ನಿಸರ್ಗ ಗೀತೆಗಳ ಮುಖ್ಯ ಗುಣ. ಇಲ್ಲಿ ಬೆಳಕು ಅವರ ಕಾವ್ಯದಲ್ಲಿ ಒಂದು ಸ್ಥಾಯಿ ಕಲ್ಪನೆ. ಈ ಕವಿತೆಯಲ್ಲಿ ಬೆಳಗಿನ ಸೌಂದರ್ಯವನ್ನು ವರ್ಣಿಸುತ್ತಲೇ ಯೌವನವು ಮಾನವ ಜೀವನದ ಬೆಳಗು ಜಾವ ನಿರಂತರವಾದ ಕ್ರಿಯೆಗಳ ಮೂಲಕ ಯೌವನವನ್ನು ದುಡಿಸಿ ದಣಿಸಿ ಸಫಲತೆಯನ್ನು ಪಡೆಯಬೇಕು ಎಂದು ಬೇಂದ್ರೆ ಕರೆ ಕೊಟ್ಟಿದ್ದಾರೆ. ಇದೊಂದು ವಿಶಿಷ್ಟ ಪ್ರಕಾರ, ಸಾನೆಟ್ ಅಂತ, ಇಂಗ್ಲಿಷಿನ ಸಾನೆಟ್ಗೆ ಸರಿಸಮಾನವಾಗಿರ್ತಕ್ಕಂಥ ಪ್ರಕಾರ. ಅಂದರೆ 4 ಸಾಲಿನ 3 ಪದ್ಯಗಳು, ಕೊನೆಗೊಂದು ಏನಿರುತ್ತೆ 2 ಸಾಲಿನ ದ್ವಿಪದಿ ಇರುತ್ತೆ. ಸೊ ಮೊದಲೆರಡು ಸಾಲಿನಲ್ಲಿ ಏನಿರುತ್ತೆ, ಪ್ರಾಸ ಇರುತ್ತೆ. ಮೊದಲ 2 ಸಾಲಿನಲ್ಲಿ ಒಂದು ಥರ ಪ್ರಾಸ, ಇದರಲ್ಲಿ ಅಂತ್ಯಪ್ರಾಸ ಅಥವಾ ಆದಿಪ್ರಾಸ ಹಂಗಿರುತ್ತೆ. ಇದರ ಜೊತೆಗೆ ಏನಪ್ಪ ಅಂತಂದ್ರೆ ಬೇಂದ್ರೆಯವರ ಹಾಡುಗಳು ಯಾವಪ್ಪ ಅಂದರೆ ಈಗ ಯುಗಾದಿ ಕಳೆದರು ಕೇಳಿದ್ರೆ, ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಆಮೇಲೆ ಮೂಡಲ ಮನೆಯ ಮುತ್ತಿನ ಹನಿಯ ಜೊತೆಗೆ ಘಮ ಘಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಇಲ್ಲಿಗೆ ಅಂತಕ್ಕಂಥದ್ದು. ಆಮೇಲೆ ಕೂಡು ಕಾಂಚನ, ಅದನ್ನು ಕೇಳಿದ್ದೀರಾ. ಇದೆಲ್ಲದರ ಮಧ್ಯನೂ ಸಹ ಬೇಂದ್ರೆಯವರ ಸಾಹಿತ್ಯ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರ ಅಂತ ನಾವು ಹೇಳ್ಬೋದು. ಬೇರೆಯವ್ರಿಗೆಲ್ಲ ಚೆನ್ನಾಗಿದೆ, ಯಾವುದು ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ಆದರೆ ಬೇಂದ್ರೆಯವ್ರಿಗೆ ಒಂಥರ ವಿಶಿಷ್ಟ ಶೈಲಿಯಲ್ಲಿ ಇರ್ತಕ್ಕಂಥದ್ದು. ಮತ್ತು ತುಂಬ ಬಡತನದ ಬೇಗೆಯನ್ನು ಅನುಭವಿಸಿರ್ತಕ್ಕಂಥ ಕವಿ, ಬದುಕಿನ ಸುಖವನ್ನು ಬಹಳ ಚೆನ್ನಾಗಿ ಅನುಭವಿಸಿರ್ತಕ್ಕಂಥವ್ರು.
ಅವರ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ತಿರುಗಿ ನಾ ಹೆಂಗ ನೋಡಲ್ಲ ನಿನ್ನ ಅಂತಕ್ಕಂಥ ಒಂದು ಭಾವಗೀತೆ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ತನ್ನ ಮಗ ಸತ್ತಿರ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಹೆಂಡತಿಯನ್ನು, ಅಂದರೆ ಕೊನೆ ಮಗ, 2-3 ಮಕ್ಕಳು ಅವರಿಗೆ ಸತ್ತು ಹೋಗಿದ್ದಾರೆ, ಇನ್ನು ಕೊನೆ ಮಗ ಅಥವಾ ಇನ್ನೊಬ್ಬ ಮಗನ ಸತ್ತಾಗ ತನ್ನ ಹೆಂಡತಿಯನ್ನು ಹೆಂಗೆ ಫೇಸ್ ಮಾಡೋದು, ಹೆಂಗೆ ಎದುರಿಸಿ ಅವ್ರನ್ನ ಅಂತಂದು ಆ ಹಾಡನ್ನು, ಆ ರಚನೆಯನ್ನು ಅವರು ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಅದರ ಅರ್ಥವನ್ನು ಪರಿಪೂರ್ಣವಾಗಿ ಯಾರಿಗೂ ಮಾಡ್ಕೊಳ್ಲಿಕ್ಕಾಗಲ್ಲ, ಬೇರೆ ಮಾತ್ರ ಸಾಧ್ಯ ಅಂತ ಅನ್ಕೋಬೋದು. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಅಂದರೆ ನಾವು ಸ್ವಲ್ಪ ಉಪೇಕ್ಷೆಯೂ ಸಹ ಮಾಡ್ತೀವಿ. ಯಾರಾದ್ರೂ ಹುಡುಗಿ ನೋಡಿದಾಗ, ಯಾರಾದ್ರೂ ಹುಡುಗ ಹೇಳ್ತಾರೆ ನೀ ಹಿಂಗ ನೋಡಬೇಡ ನನ್ನ ಅಂತ ಹೇಳ್ತಾರೆ. ಬಟ್ ಕವಿ ಬರೆದಿರ್ತಕ್ಕಂಥದ್ದು ಅಥವಾ ಬೇಂದ್ರೆಯವರು ಬರೆದಿರ್ತಕ್ಕಂಥದ್ದು ಎಂಥ ಸಂದರ್ಭ ಅಂತಂದರೆ ಅದು ಅವರ ಜೀವನದ ಅತೀ ದುಃಖದ ಸಂದರ್ಭ. ಅಪೂರ್ತಿ ಭಾವಗೀತೆಯನ್ನು ಕೇಳಿದರೆ ನಮಗೆ ಗೊತ್ತಾಗುತ್ತೆ. ಸೊ ಇಷ್ಟೆಲ್ಲದರ ಮಧ್ಯೆಯೂ ಸಹ ಯೌವನ ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಅಪರೂಪಕ್ಕೆ ಬರ್ತಕ್ಕಂಥದ್ದು. ಈಗ ಯುಗಾದಿ ಕಳೆದರೆ ಯುಗಾದಿ ಮರಳಿ ಬರ್ತದೆ, ವರ್ಷಕ್ಕೊಂದ್ಸತಿ ಯುಗಾದಿ ಹಬ್ಬ ಬರುತ್ತೆ, ಮರಗಿಡಗಳೆಲ್ಲ ಹೊಸದಾಗಿ ಯೌವನವನ್ನು ಪಡ್ಕೊಳ್ತವೆ. ಆದರೆ ಮನುಷ್ಯನಿಗೆ ಮಾತ್ರ ಒಂದೇ ಯೌವನ, ಒಂದೇ ಬಾಲ್ಯ, ಒಂದೇ ವೃದ್ಧಾಪ್ಯ ಬರ್ತಕ್ಕಂಥದ್ದು. ನಮ್ಮ ಯೌವನವನ್ನು ನಾವು ಹಾಳು ಮಾಡ್ಕೋಬಾರ್ದು, ಆದಷ್ಟು ನಮ್ಮ ಬದುಕನ್ನು ಕಟ್ಕೋಬೇಕು ಅಂತಕ್ಕಂಥ ಆಶಯವನ್ನು ಕೊಡ್ತಕ್ಕಂಥ ಮಾತನ್ನು ಇಲ್ಲಿ ಬೇಂದ್ರೆಯವರು ನಮಗೆ ಹೇಳಿದರೆ. ಪದ್ಯ ನೋಡಿ. ಏಳು ಚಿನ್ನ ಬೆಳಗಾಯಿತು ಅಣ್ಣ ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿನ ಹೂಬಾಣ ಬಣ್ಣ, ಜೇನೊಣದ ಹೆದೆಗೆ ಹೂಬಾಣ ಹೂಡಿ ಜುಮ್ಮೆಂದು ಬಿಟ್ಟ ಮಾರ, ಗುಡಿ ಗೋಪುರಕ್ಕೂ ಬರ ಬೀಸಿ ಬಂದ ಅವ ಬೆಳಕು ಬೇಟೆಗಾರ. ಇದು ನಿಜವಾಗ್ಲೂ ಒಳ್ಳೆ ಭಾವಗೀತೆ. ಆಮೇಲೆ ಜನಮನದಲ್ಲಿ ಉಳಿತಕ್ಕಂಥ ಭಾವಗೀತೆ. ಇದನ್ನು ತುಂಬ ಚೆನ್ನಾಗಿ ಹಾಡ್ತಕ್ಕಂಥವ್ರನ್ನ ನಾವು ನೋಡಿದ್ವಿ. ಏಳು ಚಿನ್ನ ಬೆಳಗಾಯಿತು ಅಣ್ಣ ಮೂಡಲವು ತೆರೆಯ ಕಣ್ಣ. ಅಂದ್ರೆ ಇವತ್ತಿನ ಕಾಲದಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಯುವ ಜನಾಂಗ ಅಥವಾ ಯುವ ಜನತೆ ಬರೀ ಮಲಗಲಿಕ್ಕಷ್ಟೇ ಏನು ಮಾಡ್ತಿದ್ದಾರೆ, ಅದು ಬೆಳಗ್ಗೆ ಜಾವ ಮಲಗಲಿಕ್ಕಷ್ಟೇ ಅವರು ತಮ್ಮ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇದ್ದಾರೆ. ಅಂದ್ರೆ ಪ್ರಕೃತಿ ಏನ್ ಹೇಳುತ್ತೆ, ಸೂರ್ಯ ಮುಳುಗ್ದ ಮಲ್ಕೋಬೇಕು, ಸೂರ್ಯ ಮುಳುಗ್ದ ನಾವು ಎದ್ಬಿಡ್ಬೇಕು, ಅವ್ನ ಜೊತೆಗೆ ನಮ್ಮ ಕೆಲಸವನ್ನು ಸ್ಟಾರ್ಟ್ ಆಗ್ಬೇಕು ಅಂತ ಹೇಳಿ. ಆದ್ರೆ ನಾವು ಇವತ್ತು ಫ್ಯಾಷನ್ ಆಗೋ ಅಥವಾ ಯಾವುದೋ ಕಾರಣಕ್ಕೆ ನಾವೇ ಮಾಡಿದ್ವಿ, ರಾತ್ರಿ 12 ಆದ್ರೂ ಮಲಗಲ್ಲ, ಬೆಳಗ್ಗೆ 6 ಆದ್ರೂ ಹೇಳೋದೇ ಇಲ್ಲ. ಕೆಲವು ಮನೆಯಲ್ಲಿ ಹಂಗೆ ಮಲಗಲಿಕ್ಕೂ ಅವಕಾಶ ಮಾಡ್ಕೊಡ್ತಾರೆ. ಅಂದ್ರೆ ಸೂರ್ಯ ಬೆಳಕಿನ ಸಂಕೇತ, ಜ್ಞಾನದ ಸಂಕೇತ. ಸೊ ಅದರಿಂದ ಬರ್ತಕ್ಕಂಥ ಬೆಳಕು ಸಹ, ಬೆಳಗು ಅದು ಸಹ ನಮಗೆ ಜ್ಞಾನದ ಸಂಕೇತ. ಸೊ ಈ ಟೈಮಲ್ಲಿ ನಮಗೆ ಯೌವನ ಎಷ್ಟು ಮುಖ್ಯನೋ, ಬೆಳಗಿನ ಜಾವನೂ ಸಹ ಆ ದಿವಸದ ಯೌವನ, ಆ ಟೈಮನ್ನು ನಾವು ವೇಸ್ಟ್ ಮಾಡ್ಕೋಬಾರ್ದು. ಹೇಳಿ ಮಕ್ಕಳಂದ್ರೆ ಸಣ್ಣ ಮಕ್ಕಳು ಅಂತ ಅಲ್ಲ, ಒಟ್ಟು ವಯಸ್ಸಲ್ಲಿ ಇರ್ತಕ್ಕಂಥವ್ರು, ಯೌವನ ಇರ್ತಕ್ಕಂಥ ಮಕ್ಕಳು ಹೇಳ್ಬೇಕು ಅನ್ನೋ ಆಶಯದಲ್ಲಿ ಏಳು ಚಿನ್ನ ಬೆಳಗಾಯಿತು ಅಣ್ಣ ಮೂಡಲವು ತೆರೆಯ ಕಣ್ಣ. ಏಳು ಚಿನ್ನ ಬೆಳಗಾಯಿತು ಅಣ್ಣ, ದೊಡ್ಡವ್ರಿಗೆ ಅಣ್ಣ ಬೆಳಗಾಯ್ತಣ್ಣ, ಮೂಡಲವು ತೆರೆಯ ಕಣ್ಣ. ಅಂದ್ರೆ ಸೂರ್ಯ ಹುಡ್ತಾ ಇರ್ತಕ್ಕಂಥ ಸಂದರ್ಭ. ಅಂದ್ರೆ ಆ ಸೂರ್ಯ ಒಂದೇ ಸರಿ ತನ್ನ ರೂಪವನ್ನು ತೋರಿಸ್ಕೊಳ್ಳಲ್ಲ, ರೌಂಡಾಗಿ ತೋರಿಸ್ಕೊಳ್ಳಲ್ಲ, ಇಷ್ಟೇ ನೋಡೋದ್ರೊಳಗ ಅವ್ನು ಇಷ್ಟ ಆಗ್ತಾನೆ. ಅಂದ್ರೆ ಮೂಡಲ ಅಂತಂದ್ರೆ ಪೂರ್ವದಲ್ಲಿ ಸೂರ್ಯ ಹುಡ್ತಾನೆ, ಅದು ತನ್ನ ಕಣ್ಣನ್ನು ತೆರೆದಿದೆ, ಅಂದ್ರೆ ತನ್ನ ಬೆಳಕಿನ ಕಣ್ಣನ್ನು ತೆರೆದಿದೆ. ನಕ್ಷತ್ರ ಜಾರಿ ತಮ್ಮವೆಲ್ಲ ಸೂರ್ಯ ಮಿಗಿನ ಬಾಣ ಬಣ್ಣ. ಅಂದ್ರೆ ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳು ಜನ ಹೋಗ್ಬಿಟ್ಟಿದ್ದಾರೆ. ಸೂರ್ಯ ಬಂದ ತಕ್ಷಣ ಅವೆಲ್ಲ ಮರೆಯಾಗ್ತವೆ, ಕಾಣಿಸಲ್ಲ ನಮಗೆ. ನಕ್ಷತ್ರ ಜಾರಿ ತಮವೆಲ್ಲ ಸೂರ್ಯ, ತಮ ಅಂತಂದ್ರೆ ಕತ್ಲು. ಅಂದ್ರೆ ಕತ್ಲಿತ್ತು, ಇಷ್ಟು ತನಕ ಸೂರ್ಯ ಇರಲಿಲ್ಲ, ಸೊ ಕತ್ಲಿತ್ತು. ಆದ್ರೆ ಈ ಸೂರ್ಯ ಬರ್ತಾ ಇದ್ದಾನೆ, ತಮವೆಲ್ಲ ಸೂರ್ಯ ಮಿಗಿನ ಬಾಣ ಬಣ್ಣ. ಮಿಗಿನೋದು ಯಾವುದು, ಆಕಾಶದ ಬಣ್ಣಕ್ಕೆ ಯಾವುದನ್ನ ನಾವು ಸರಿಸಾಟಿ ಅಂತ ಅನ್ಲಿಕ್ಕಾಗುತ್ತೆ. ಮಿಗಿನೋದು ಬಾಣ ಬಣ್ಣ.
ರತಿ ಅವನಲ್ಲಿರ್ತಕ್ಕಂಥ ಬಾಣಗಳು 5 ಬಾಣಗಳು ಅವನು ಬಾಣವನ್ನು ಹೂಡಿ ಅವನು ತನ್ನ ಕೆಲಸವನ್ನು ಶುರು ಮಾಡ್ಕೊಂಡಿದ್ದಾನೆ. ಜುಮ್ಮೆಂದು ಬಿಟ್ಟ ಮಾರ ಅಲ್ಲ, ಅವನು ಬಾಣವನ್ನು ಹೂಡಿ ಏನು ಅವನ ಕೆಲಸವನ್ನು ಅವನು ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಆಗ ಬೆಳಕು ಬೇಟೆ. ಅಂದ್ರೆ ಗುಡಿ ಗೋಪುರ ಪ್ಲಸ್ ಬಲೆ ಬೀಸಿ ಬಂದ ಆಗ ಬೆಳಕು ಬೇಟೆ. ಅಂದ್ರೆ ನಮ್ಮನ್ನ ಬೇಟೆ ಆಡಲಿಕ್ಕೆ ಬೇಟೆಗಾರ ಬರ್ತಿದ್ದಾನೆ. ಅದು ಯಾವುದರಲ್ಲಿ ಗುಡಿ ಗೋಪುರಕ್ಕೆ ಬೆಳಕನ್ನು ಬಿಟ್ಟಿರ್ತಕ್ಕಂಥ ಸೂರ್ಯ ಬೆಳಕು ಬರ್ತಾ ಇದೆ, ಜ್ಞಾನದ ಸಂಕೇತವಾಗಿರ್ತಕ್ಕಂಥ ಬೆಳಕು ಬರ್ತಾ ಇದೆ. ನಾವು ಈ ಸಂಕೇತ ಅಥವಾ ಈ ಅವಧಿಯಲ್ಲಿ ನಾವು ನಮ್ಮ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕಾಗಿದೆ. ದಯವಿಟ್ಟು ಹೇಳಿ, ಎದ್ದೇಳಿ, ಬನ್ನಿ, ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಳ್ಳಿ, ಕಾರ್ಯಪ್ರವೃತ್ತರಾಗಿ ಅಂತಕ್ಕಂಥ ಒಂದು ಸಂದೇಶವನ್ನ ಯಾರು ಕೊಡ್ತಾ ಇದ್ದಾರೆ? ಬೇರೆ ಅಂದ್ರೆ ಯಾವುದನ್ನಾದ್ರೂ ಅಷ್ಟೇ ಈಗ ಮಾಡೋ ಟೈಮಲ್ಲಿ ಎಲ್ಲರೂ ಮಾಡ್ಕೊಂಡ್ಬಿಡ್ಬೇಕು ನಾವು. ಅಂದ್ರೆ ಯಾವುದೇ ಕೆಲಸವನ್ನ ಪೋಸ್ಟ್ಪೋನ್ ಮಾಡಬಾರ್ದು ಅಂತ ಹೇಳಿ, ನಾಳೆ ಮಾಡ್ತೀನಿ, ಮಧ್ಯಾಹ್ನ ಮಾಡ್ತೀನಿ, ಸಂಜೆ ಮಾಡ್ತೀನಿ. ತಿಂಡಿ ಟೈಮಿಗೆ ಕರೆಕ್ಟಾಗಿ ತಿಂಡಿ ತಿನ್ನಬೇಕು, ಊಟ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಬೇಕು, ಸಂಜೆ ಕಾಫಿ ಟೈಮಿಗೆ ಕಾಫಿ ತಿನ್ನಬೇಕು, ರಾತ್ರಿ ಹೆಚ್ಚು ಕಮ್ಮಿ 8 ಗಂಟೆ ಒಳಗೆ ಊಟ ಮಾಡಿ ಊಟ ಮಾಡಬೇಕು. ಬರೀ ಊಟ ಅಲ್ಲ, ಬೇರೆ ಎಲ್ಲ ಕೆಲಸಗಳನ್ನು ಅಪ್ಡೇಟ್ ಮಾಡಬೇಕು. ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಇವತ್ತು ಸರಿ ಇಲ್ಲ, ಇವತ್ತು ಇನ್ನೇನೋ ಕಂತೆ ಪುರಾಣ ಹೇಳಿ ಆ ಕೆಲಸವನ್ನು ಪೋಸ್ಟ್ಪೋನ್ ಮಾಡಬಾರ್ದು. ಅಂದರೆ ವಯಸ್ಸು ಜಾರು ಹೋಗ್ತಾ ಇದೆ. ನಾವು ದಿನೇ ಸಾವಿನ ಮನೆಯ ಬಾಗಿಲನ್ನು ಬಡಿಯಲಿಕ್ಕೆ ಹೋಗ್ತಾ ಇದ್ದೀವಿ. ನಾವು ಎಲ್ಲಿ ಹೋಗ್ತೀರಾ ಮೇಡಮ್ ಅಂತ ಯಾರಾದ್ರೂ ಕೇಳಿದ್ರೆ ನಾನು ಕಾಲೇಜ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ಸುಮ್ಮನೆ ಅಷ್ಟೇ, ಕಾಲೇಜಿಗೆ ಬರ್ತಾ ಇಲ್ಲ, ನಾನು ಸಾವಿನ ಮನೆ ಹತ್ರ ಹೋಗ್ತಾ ಇದ್ದೀನಿ. ಒಂದು ದಿವಸ ಕಡಿಮೆ ಆಗುತ್ತೆ ನನ್ನ ಆಯುಷ್ಯದಲ್ಲಿ, ಒಂದು ದಿವಸ ಕಡಿಮೆ ಆಯಿತು ನನ್ನ ಜೀವಿತವಾಗಿ. ಒಂದು ದಿವಸ ಇವತ್ತು ಕಳೀಕೊಂಡು, ಒಂದು ದಿವಸ ಕಡಿಮೆ ಆಯಿತು, 1 ಗಂಟೆ ಕಡಿಮೆ ಆಯಿತು, 1 ನಿಮಿಷ ಕಡಿಮೆ ಆಯಿತು, 1 ಸೆಕೆಂಡ್ ಕಡಿಮೆ ಆಯಿತು. ಅಂದರೆ ನಾವು ಈಗಲೇ ಏನು ಮಾಡದೇ ಇದ್ರೆ, ಈ ಯೌವನದಲ್ಲಿ ನಮಗೆ ಶಕ್ತಿ ಇದ್ದಾಗ ನಾವೇನು ಮಾಡದೇ ಇದ್ರೆ ನಾವು ಇನ್ನು ವಯಸ್ಸನ್ನು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಏಳು ಚಿನ್ನ ಬೆಳಗಾಯಿತು ಅಣ್ಣ ಮೂಡರವು ತೆರೆಯ ಕಣ್ಣ, ನಕ್ಷತ್ರ ಜಾಲಿ ತಮವೆಲ್ಲ ಸೋರಿ ಮಿಗಿಲಹುದು ಬಾಣ ಬಣ್ಣ, ಜೇನೊಣದ ಎಲೆಗೆ ಹೂ ಬಾಣ ಕೂಡಿ ಜುಮ್ಮೆಂದು ಬಿಟ್ಟ ಮಾರ, ಗುಡಿ ಗೋಪುರಕ್ಕೂ ಬಲೆ ಬೀಸಿ ಬಂದ ಅವೋ ಬೆಳಕು ಬೇಟೆಗಾರ. ಅಂದ್ರೆ ಬೇರೆಯವರೆಲ್ಲರೂ ಸಹ ಅಷ್ಟು ಕರಾರುವಕ್ಕಾಗಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀನ್ ಯಾಕೆ ಮಲ್ಕೊಂಡಿದ್ಯಾ? ಹೇಳು. ಇಡೀ ಪ್ರಕೃತಿ, ನದಿ ತನ್ನ ಕೆಲಸವನ್ನ ನಿಲ್ಲಿಸಿಲ್ಲ, ಸಮುದ್ರ ತನ್ನ ಕೆಲಸವನ್ನ ನಿಲ್ಲಿಸಿಲ್ಲ. ಪ್ರಾಣಿ ಪಕ್ಷಿಗಳು ಬೆಳಗಿನ ಜಾವ 5 ಗಂಟೆಗೆ ಚಿಲಿಪಿಲಿ ಅಂತ ಓದಾಡ್ತವೆ, ಹೇಳ್ತವೆ. ಸ್ವಲ್ಪ ಬೆಳಕರಿಕಂದ್ರೆ ಅವು ಮಾಡಿದ್ದಾವೆ, ತಾವು ಎಲ್ಲೋ ಏನು ಅಂದ್ಕೊಂಡಿರ್ತಾವೆ ಅಲ್ಲಿಗೆ ಹಾರಿ ಹೋಗ್ತವೆ. ದನ ಕರು ಎಲ್ಲವೂ ಸಹ ಎದ್ದಿರ್ತವೆ. ಮತ್ತು ನೀನು ಯಾಕೆ ಮಲ್ಕೊಂಡಿದ್ಯಾ? ಬೆಳಗಾಯ್ತಪ್ಪ, ಎದ್ದು ನಿನ್ನ ಜೀವಿತದ ಬೆಳಕು ಅಂದರೆ ಜ್ಞಾನವನ್ನು ಪಡ್ಕೊಳಕ್ಕೆ ನೀನು ಎದ್ದೇಳು ಅಂತಂದು ಕವಿ ಬೇಂದ್ರೆ ನೀವು ಜನತೆಗೆ ಒಂದು ಸಂದೇಶವನ್ನು ಕೊಡ್ತಾ ನೋಡಿ. ನಿಶೆಗಿಳಿದ ಉಷೆಯ ಎಳೆನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ, ಕಣ್ಣೆದಿರು ಒಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ, ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಉಸಿರಿದ್ದೆಗಿದ್ದೆ ಸಾಕು, ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ತಿರುಗಲಿ. ನಿಶೆಗಿಳಿದ ಉಷಯ ಅಂದ್ರೆ ನಿಶೆ ಅಂತಂದ್ರೆ ಕತ್ತಲು, ಉಷೆ ಅಂತಂದ್ರೆ ಬೆಳಕು. ನಿಶೆ ಇಳಿದ ಉಷಯ ಅಂದ್ರೆ ಕತ್ತಲು ಹೋದಾಗ ತಾನೇ ಕತ್ತಲು ಹೋಗಿ ಬೆಳಕು ಬಂದಿದೆ ಅಂತಂದ್ರೆ ಅದಷ್ಟು ಚೆನ್ನಾಗಿರುತ್ತೆ. ನಿಶೆ ಇಳಿದ ಉಷಯ ಎಳೆ ನಗೆಯ ಬಗೆಗೆ, ಅಂದ್ರೆ ಅದು ಎಳೆದು ಬಿಸಿಲು, ಎಳೆ ಬಿಸಿಲು ಅಂತ ಹೇಳ್ತೀವಲ್ಲ, ಅದು ಎಳೆ ನಗೆಯ ಬಗೆಗೆ. ಅಂದ್ರೆ ಆ ಬಿಸಿಲು ಮಗುವಿನೋಪಾದಿಯಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂಥ ಬಿಸಿಲು. ಅದಕ್ಕೆ ಬೆಳಗ್ಗೆ ಬಿಸಿಲು ಕಾಯಿಸ್ಬೇಕು ಅಂತ ಹೇಳ್ತಾರೆ. 9 ಗಂಟೆ ಬಿಸಿಲಲ್ಲ, ಸೂರ್ಯ ಹುಟ್ಟಿದಾಗ ಬರ್ತಕ್ಕಂಥ ಬಿಸಿಲು. ಡಿ ವಿಟಮಿನ್ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಗಳು. ಆಗ್ತಾನೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಬೆಳಗ್ಗೆ ಹೋಗಿ ಬಿಸಿಲು ಕಾಯಿಸ್ರಿ. ಅದೇ ಎಷ್ಟು 6:30, 6:30, 7 ಗಂಟೆ ಒಳಗೆ. ಸೊ ಆಗ್ತಾನೆ ಮಬ್ಬು ಹರಿದಿರುತ್ತೆ. ಅಂದ್ರೆ ನಿಶೆ ಅಂದ್ರೆ ಕತ್ತಲು ಹರಿದಿರುತ್ತೆ, ಬೆಳಕು ಬಂದಿರುತ್ತೆ. ಸೂತಿರಲು ಜಗವು ಸವಿಗೆ ಅಂದ್ರೆ ಅದೊಂದು ಕಾಲ. ತೀರ ಬೆಳ್ಳನ ಬೆಳಿಗ್ಗೆ ಅಥವಾ ತೀರ ಸಾಯಂಕಾಲ ಸೂರ್ಯ ಮುಳುಗೋ ಹೊತ್ತಲ್ಲಿ ಏನು ಅದರ ಸವಿಗೆ ಇಡೀ ಜಗತ್ತು
ಹೊಂದ್ತಾ ಇದ್ದಾರೆ ನೋಡ್ರಿ. ಅದಕ್ಕೆ ಬಹಳ ಜನ ಹೇಳ್ತಾರೆ ಸಮುದ್ರ ತೀರಕ್ಕೆ ಹೋಗ್ತಾರೆ, ಸನ್ಸೆಟ್ ಮತ್ತೆ ಸನ್ ರೈಸ್ ನೋಡ್ಬೇಕು ಅಂತ. ಬರೀ ಅಲ್ಲೇ ನೋಡೋದಲ್ಲ, ಇನ್ನೂ ನೋಡ್ಬೇಕು ನಾವು. ಬಂತು 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 ಇಡೀ ಸಮುದ್ರ ತೀರದಲ್ಲಿರ್ತಕ್ಕಂಥ ಜನ ಕೇಕೆ ಹೊಡಿತಾರೆ, ಬಂತು 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 ಬಂತು. ಏನು ಬಂತು? ಸುಮ್ಮನೆ ಮಗು ನೋಡ್ತಾ ಇರುತ್ತೆ, ಅದಕ್ಕೆ ಗೊತ್ತೇ ಆಗಲ್ಲ ಏನು ಬಂತಮ್ಮ, ಯಾಕಮ್ಮ ಎಲ್ಲರೂ ಹಚ್ಕೊಂಡು ಅಂತ ಕೇಳುತ್ತೆ. ಹಾಗೆ ನಮ್ಮ ಊರಲ್ಲೂ ಸಹ ಸನ್ಸೆಟ್ಟು ಸನ್ರೈಸ್ ಎರಡೂ ಆಗ್ತದೆ, ಸೂರ್ಯ ಅಸ್ತಂಗತನೂ ಆಗ್ತಾನೆ, ಸೂರ್ಯ ಹುಟ್ಟುತ್ತಾನೆ. ಅಂಥದ್ದನ್ನು ನಾವು ಹೇಳ್ಬೇಕು. ಎಂಥ ಒಂದು ಸುಮಧುರವಾದ ಸಂದರ್ಭ ಅದು, ಮಧುರವಾದ ಸಂದರ್ಭ ಅದು. ಹೇಳಿ ಎದ್ದೇಳಿ ಬನ್ನಿ, ಬಿಸಿಲಿದ್ದೆ ಸಾಕು ಅಂದ್ರೆ ಸುಮ್ಮನೆ ಮಲ್ಕೊಂಡು ನಾಡ್ಕೊಂಡ್ಬಿಡ್ರಿ. ಹೇಳಿ ಎದ್ದೇಳ್ರಿ, ಈ ತುಂಬಿ ಬಹಳ ತುಂಬಿರುವ ತನಕ ತುಂಬಿ ಕುಡಿಯಲಿ. ಈ ತುಂಬಿ ಬಾಳ ಅಲ್ಲ ಮತ್ತೆ ಈ ತುಂಬಿ ಅಂದ್ರೆ ದುಂಬಿ ಅಂತ ಹೇಳಿದಾನೆ. ದುಂಬಿ ಹಿಂಗೆ ಎಲ್ಲ ಊರಲ್ಲಿ ರಸವನ್ನ ಹೀರಿ ಮಕರಂದವನ್ನ ಹೀರಿ ತನ್ನ ಜೀವನವನ್ನ ಮಾಡುತ್ತಾ, ಹಾಗೆ ನಾವು ಈ ಸಮಯದ ಅಥವಾ ಈ ಯೌವನದ ಎಲ್ಲ ಹೊತ್ತಲ್ಲೂ ಸಹ ನಾವು ರಸವನ್ನು ಕುಡಿಬೇಕು. ಅಂದ್ರೆ ಎಷ್ಟು ಸಾಧ್ಯನಷ್ಟು ಜೀವನವನ್ನ ಹೀರ್ಕೋಬೇಕು ನಾವು. ಅದನ್ನ ಈ ತುಂಬಿ ಬಾಳು ಅಂದ್ರೆ ಈ ತುಂಬಿನ ಬಾಳು ತುಂಬು ಅಂದ್ರೆ ಈ ಪರಿಪೂರ್ಣವಾಗಿರ್ತಕ್ಕಂಥ ಬಾಳು ತುಂಬಿರುವ ತನಕ. ಅಂದ್ರೆ ಈ ಯೌವನ ಬಂದು ಅದು ಮುಗಿಯೋದ್ರೊಳಗಾಗಿ ಈ ತುಂಬಿರುವ ತನಕ ತುಂಬಿ ಕುಡಿಯಬೇಕು. ತುಂಬಿ ಕುಡಿಯಬೇಕು. ಏನು ಮನೆಯಲ್ಲಿ ನೀರು ತುಂಬ್ಕೊಂಡು ಕುಡಿಯೋದು ಅಂತ ಹೇಳ್ತೀವಿ ನೋಡ್ರಿ. ಹಾಕೊಂಡು ಕುಡಿಯೋದಲ್ಲ, ಕಪ್ಪಲ್ಲಿ ಜಗ್ಗಲ್ಲಿ ಹಾಕೊಂಡು ಕುಡಿಯೋದಲ್ಲ, ತುಂಬ್ಕೊಂಡು ಕುಡಿಬೇಕು, ಬಾಕ್ಸಲ್ಲಿ ತಗೊಂಡು ಕುಡಿಬೇಕು. ಸೊ ಈ ನೀರನ್ನ ಹೆಂಗೆ ತುಂಬಿಕೊಂಡು ಕುಡಿತೀವೋ ನಮ್ಮ ದಾಹವನ್ನು ಇರಿಸ್ಕೊಳ್ಳಿಕ್ಕೆ, ಹಂಗೆ ನಾವು ಸಹ ಈ ಯೌವನದಲ್ಲಿ ಆ ಯೌವನದ ಶಕ್ತಿಯ ಸದುಪಯೋಗವನ್ನು ಪಡಿಸ್ಕೋಬೇಕು. ಅದಕ್ಕೆ ಹೇಳ್ತಿದ್ದ ಕವಿ ಏನಂತ, ಈ ತುಂಬಿರುವ ಬಾಳ ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಒಂದು ಪರಿಪೂರ್ಣವಾದ ಜೀವನ ಈಗಲೇ ನಾವು ಮಾಡ್ಕೋಬೇಕಾಗುತ್ತೆ. ಈಗಲೇ ನಮಗೆ ಚೈತನ್ಯ ಬಂದಿರತಕ್ಕಂಥದ್ದು. ಈ ಚೈತನ್ಯ ಬಹಳ ದಿವಸ ಇರಲ್ಲ. ಈ ತುಂಬಿರುವ ಬಾಳ ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಅಂದ್ರೆ ತುಂಬಿ ಹೇಗೆ ಸಂಭವಿಸುತ್ತೋ ಹಾಗೆ ಅಂತ ಹೇಳಿದಾನೆ. ಬಟ್ ಈ ತುಂಬು ಜೀವನ, ನಮ್ಮ ಪರಿಪೂರ್ಣ ಜೀವನ ಬೇಕು ಅಂತಂದ್ರೆ ನಮ್ಮ ಯೌವನದಲ್ಲಿ ನಾವು ಸೋಂಬೇರಿಗಳಾಗಬಾರ್ದು. ತುಂಬಿರುವ ತನಕ ಅಂದ್ರೆ ಯೌವನ ಇರೋ ತನಕ ಏನು ಜೀವನವನ್ನು ಮಕ್ಕಬೇಕು ಕುಡಿಬೇಕು. ಅಂದ್ರೆ ಎಷ್ಟು ಸಾಧನೆ ಮಾಡಬೇಕು ಅನ್ಕೊಂಡಿದ್ಯೋ ಅಷ್ಟು ನೀವು ಮಾಡಬೇಕಾಗುತ್ತೆ. ಸುಮ್ಮನೆ ನಿದ್ದೆ ಬಂದಿದೆ, ಹುಸಿ ನಿದ್ದೆ ಅಂದ್ಕೊಂಡು ನೀನೇನು ಮಾಡ್ಲಿಕ್ಕೆ ಹೋಗ್ಬೇಡ ಅನ್ನೋ ಮಾತನ್ನ ಕವಿ ಯುವಕರಿಗೆ ಹೇಳ್ತಾ ನೋಡಿ. ಯಾವಾಗ ಕೋಳಿ ಕೂಗಿಹುದು ಹೇಳಿ ತಡವೀಕೆ ಪಾನ ಕೇಳಿ, ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ, ಜೀವನದ ನದಿಗೆ ಸೆಳೆದುಕೊಂಡು ಮರಣ ಬಂದೀತು ಕ್ಷಣವೂ ಉರುಳಿ, ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ನೋಡಿ. ಯಾವಾಗ ಕೋಳಿ ಅಂದ್ರೆ ಕೋಳಿ ಕೂಗಿಲ್ಲ ಅಂತ ಅಥವಾ ನಮ್ಮ ಗಡಿಯಾದ ಬೆಳಗಿನ ಜಾವ 6 ಗಂಟೆ ಆಗಿಲ್ಲ ಅಂತ ಹೇಳ್ಬೇಡ್ರಿ. ಯಾವಾಗಲೂ ಕೋಳಿ ಕೂಗ್ಬಿಟ್ಟಿದೆ. ಯಾವಾಗ ಕೋಳಿ ಕೂಗಿರುವುದು ಹೇಳಿ ತಡವೇಕೆ ಪಾನ ಕೇಳಿ. ಅಂದ್ರೆ ತಡ ಯಾಕೆ ಮಾಡ್ತಾ ಇದ್ದೀರಾ? ಕೋಳಿ ಕೂಗಿಲ್ಲ, ನಮ್ಮ ಗಡಿಯಾದ 6 ಗಂಟೆ ಆಗಿಲ್ಲ. ಪಾನ ಕೇಳಿ ಅಂತಂದ್ರೆ ತಡವೇಕೆ ಪಾನ ಕೇಳಿ ಅಂದ್ರೆ ತಡ ಯಾಕೆ ಮಾಡ್ತಾ ಇದ್ದೀರಾ? ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ನಿಮ್ಮ ಯೌವನದ ಸದುಪಯೋಗವನ್ನು ಪಡಿಸ್ಕೊಳ್ಳಿಕ್ಕೆ ಕೋಳಿ ಕೂಗಿಲ್ಲ ಅನ್ನೋ ನೆಪಕ್ಕೆ, ಗಡಿಯಾರದಲ್ಲಿ 6 ಗಂಟೆ ಆಗಿಲ್ಲ ಅನ್ನೋ ನೆಪಕ್ಕೆ ಅದು ಯಾವಾಗಲೂ ಕೂಗಿದೆ. ಯಾವಾಗಲೂ ತನ್ನ ಕೆಲಸವನ್ನು ಮುಗಿಸಿ ಅದು ತನ್ನ ಕೆಲಸವನ್ನು ತಾನು ಮಾಡ್ಕೋತಾ ಇದೆ. ನಮಗೊಂದು ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟು, ಮೊದಲಾಗಲಿ ಈಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯಲಿ. ಮೊದಲು ಯಾರೋ ತಗೊಂಡಿರ್ತಾರೆ, ಆಗಲೇ ಯಾರೋ ತಗೊಂಡಿದ್ದಾನೆ, ಈಗ ಯಾರೋ ತಗೊಂಡಿದ್ದಾನೆ. ಅಂಗಡಿಯ ಈ ಜೀವನದ ಯೌವನದ ಅಂಗಡಿ ಏನಿದೆಯೋ ಅದನ್ನು ನೀವು ತಗೋಬೇಕಾಗಿದೆ. ಬನ್ನಿ ಮಕ್ಕಳ, ಬನ್ನಿ, ನೀವೇನು ಮಾಡಬೇಕು ಅಂದ್ಕೊಂಡಿದ್ರೆ ಅದು ಈ ಸಮಯ ಒಳ್ಳೆ ಸಮಯ. ಈ ಸಮಯದಲ್ಲಿ ನೀವು ಮಾಡಬೇಕು. ಬನ್ನಿ ಮಕ್ಕಳ, ನಿಮ್ಮ ಹತ್ರ ಹುರುಪಿದೆ, ವಯಸ್ಸಿದೆ, ಶಕ್ತಿ ಇದೆ. ನೀವು ಅಂತ ಹುರುಪನ್ನು ಬೆಳೆಸ್ಕೊಡ್ರಿ. ಈಗಲೇ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಯೌವನದಲ್ಲಿ ಯಾವುದನ್ನು ಸಹ ಅಂದರೆ ಯಾವುದನ್ನು ಅಂತಂದ್ರೆ ನಿಮ್ಮ ಟೈಮನ್ನು ನೀವು ವೇಸ್ಟ್
ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕನ್ನೋದು. ಅಂದ್ರೆ ಹೋದವರು ಅಕಸ್ಮಾತ್ ನಾವು ಸತ್ರೆ ನಮಗೆ ಮತ್ತೆ ವಾಪಸ್ ಜೀವನ ಸಿಗಲ್ಲ. ಆದ್ರಿಂದ ನಾವು ಸಹಾಯ ತನಕ ನಮ್ಮ ಶಕ್ತಿ ಎಲ್ಲಿ ತನಕ ಅಡಗಲು ಅಲ್ಲಿ ತನಕನು ನಮ್ಮ ಬದುಕಿನ ರಸ ಕ್ಷಣಗಳನ್ನು, ರಸ ನಿಮಿಷಗಳನ್ನು ನಾವು ನಮಗೋಸ್ಕರ ಸಾಧನೆಗೋಸ್ಕರ ನಾವು ಪಡೆಯಬೇಕಾಗಿದೆ. ಬನ್ನಿ ಮಕ್ಕಳ ಅಂದು ಯಾರು ಕರೀತಾ ಇದ್ದಾರ? ಬೇಂದ್ರೆ ಕರೀತಾ ಅಂದರೆ ಬಾನು ಬರಲುಂಟು ಮನ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ ಮುಳುಗಿನಲ್ಲಿ ಒಪ್ಪು ಚಿಂತನದಿ ತಾನು ಹರಯಕ್ಕೆ ಬೇರೆ. ಬಾನು ಬರಲುಂಟು, ಬಾಣಂದ್ರೆ ಆಕಾಶ, ಅದು ಹೋಗೋರು ಅಂತಂದ್ರೆ ಚಿಗುರ ಕೊಟ್ಟು ಹೋದ್ರೆ ಅದು ತನ್ನ ಕೆಲಸವನ್ನು ತಾನು ಮಾಡ್ಕೊಳ್ಳುತ್ತೆ. ಮರ ಚಿಗುರಲುಂಟು, ಮರ ಚಿಗುರು ವರ್ಷಕ್ಕೊಂದ್ಸತಿ ಸಿಗುತ್ತೆ, ವರ್ಷಕ್ಕೊಂದ್ಸತಿ ಮುಕ್ಕು ಬರುತ್ತೆ. ಬರಲುಂಟೆ ಸುಗ್ಗಿ ಮತ್ತೆ ನಮಗೆ ಯೌವನ ಮತ್ತೆ ಬರುತ್ತೆ. ಅದಕ್ಕೆ ವರ್ಷಕ್ಕೊಂದ್ಸತಿ ಬರುತ್ತೆ, ವರ್ಷಕ್ಕೊಂದ್ಸತಿ ಯೌವನ ಹೋಗುತ್ತೆ, ವರ್ಷಕ್ಕೊಂದ್ಸತಿ ವೃದ್ಧಾಪ್ಯ ಬರುತ್ತೆ ಮರ ಗಿಡಗಳಿಗೆ. ಆದ್ರೆ ನಮಗೆ ಹಂಗಿಲ್ಲ, ಒಂದೇ ಸತಿ ಹರಿಯ ಬರ್ತಕ್ಕಂಥದ್ದು. ಆದ್ರಿಂದ ನಾವು ಕಂಟಿನ್ಯೂಸ್ ಆಗಿ ಅದು ಮುಂದುವರಿಯಲ್ಲ, ಅಷ್ಟು ವರ್ಷನೂ ಸಹ ಬರಲುಂಟೆ ಸುಗ್ಗಿ ಮತ್ತೆ ಯೌವನದ ಸುಗ್ಗಿ ಮತ್ತೆ ನಮ್ಮ ಜೀವನದಲ್ಲಿ ಮತ್ತೆ ಬರಲಿಕ್ಕೆ ಸಾಧ್ಯನಾ? ಮುಳುಗಿನಲ್ಲಿ ಮುಕ್ಕು ಚಿಂತನದಿ ತಾನು ಹರಯಕ್ಕೆ ಬೇರೆ. ಮುಳುಗಿರಲ್ಲಿ ನಮಗೆ ಮುಂದೆ ನಮಗೆ ಕಟ್ಟಿಟ್ಟ ಬುತ್ತಿ ಯಾವುದು ಮುಪ್ಪು ಬರ್ತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಒಂದು 40-50 ವರ್ಷ ಆದ್ಮೇಲೆ ನಮ್ಮ ಕೈಕಾಲು ಬಿದ್ದೋಗ್ತಕ್ಕಂಥದ್ದು, ನಮ್ಮ ಕಣ್ಣು ಕಾಣ್ದಂಗೆ ಆಗ್ತಕ್ಕಂಥದ್ದು, ನಮ್ಮ ಹಲ್ಲು ಉಗುಳ್ತಕ್ಕಂಥದ್ದು, ಕಿವಿ ತನ್ನ ಶಕ್ತಿಯನ್ನು ಕಳ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ಸಹ ಆಗ್ತವೆ. ನಡಿಲಿಕ್ಕಾಗಲ್ಲ, ಕುಣಿಯಕ್ಕಾಗಲ್ಲ, ಹಾಡಲಿಕ್ಕಾಗಲ್ಲ, ಮಾತಾಡ್ಲಿಕ್ಕಾಗಲ್ಲ. ಸೊ ಅವೆಲ್ಲವೂ ಸಹ ಟೈಮ್ ಇದೆ. ಆದರೆ ಈಗ ನಿಮ್ಗೆ ಯೌವನ ಇದೆ, ಆ ಮುಪ್ಪು ಬರುತ್ತೆ ಅಂತ ಅದಕ್ಕೆ ಕಾಯ್ಕೊಂಡು ಕುತ್ಕೊಳ್ಳೋದು ಬೇಡ, ಅದಕ್ಕೆ ಕೊರಗೋದು ಬೇಡ ಅಂತ ಹೇಳ್ಬಿಟ್ಟು ಮುಳುಗಿರಲ್ಲಿ ಮುಪ್ಪು ಚಿಂತನದಿ ತಾನು ಹರಯಕ್ಕೆ ಬೇರೆ. ಅಂದ್ರೆ ಇದೊಂದು ಪ್ರಶಸ್ತವಾದ ಇದು ಸಮಯ ಹರಿಯ ಅಂತಕ್ಕಂಥದ್ದು. ಬೇರೆ ಯಾವುದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನೀನು ಏನು ಅನ್ಕೊಂಡಿದ್ಯೋ, ಚೆನ್ನಾಗಿ ಬೆಳೆದಿದ್ಯಾ, ಬುದ್ಧಿ ಬಂದಿದೆ, ನೀನು ಏನು ಸಾಧನೆ ಮಾಡಬೇಕು ಅಂತಿದ್ಯೋ ಅದನ್ನ ಹೆಚ್ಚು ಕಮ್ಮಿ 18ರಿಂದ ಒಂದು 25-30 ವರ್ಷದೊಳಗೆ, 25ರಿಂದ 30-40 ವರ್ಷ ತನಕ ನೀನು ಸಾಧನೆ ಮಾಡಬೇಕು. ಚೆನ್ನಾಗಿ ಓದಬೇಕಾಗಿರೋದು, ನೀನು ಒಂದು ಒಳ್ಳೆ ಸಂಸಾರ ಸುಖ ಬೇಕು, ಒಂದು ಒಳ್ಳೆ ಹುಡುಗಿ ಆಯ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಒಂದೋ ಎರಡು ಮಕ್ಕಳು ಮಾಡ್ಕೊಳ್ತಕ್ಕಂಥದ್ದು, ಆ ಮಕ್ಕಳಿಗೆ ಬೇಸನ್ನು ಹಾಕ್ತಕ್ಕಂಥದ್ದು. 40-35 ವರ್ಷಕ್ಕೆ ಮಕ್ಕಳಾಗಿ 40 ವರ್ಷದ ಮಕ್ಕಳಾದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ? ಒಂದು 20, 22, 24, 25 ಒಳಗೆ ಮದುವೆ ಹಾಕಬೇಕು. ಮದುವೆ ಆಗಿ ಒಂದು 30 ಮಕ್ಕಳು ಮಾಡ್ಕೊಂಡು 30ರಿಂದ 40 ತನಕ ಒಳ್ಳೆ ಬೇಸನ್ನು ಹಾಕಬೇಕು, ಒಳ್ಳೆ ಚೆನ್ನಾಗಿ ನುಗ್ಗಬೇಕು. ನೀನು ಯಾಕೆ ಇನ್ನೂ ಹೊಸ ನಿದ್ದೆ ಮಾಡ್ತಾ ಇದೆಯಾ? ಬೆಳಗ್ಗೆ ಜಾವ ಇದು ಅಂದರೆ ಇದು ಯೌವನದ ಕಾಲ, ಈಗ ನೀನು ಚೆನ್ನಾಗಿ ಕೆಲಸ ಮಾಡಬೇಕಾಗಿದೆ, ಈಗ ನೀನೇನೋ ಸಾಧನೆ ಮಾಡಬೇಕು, ನೀನು ಬಾ ಅಂತಂದು ಒಂದು ಯುವಕರಿಗೆ ಒಂದು ಏನನ್ನ ಒಂದು ಎಚ್ಚರಿಕೆ ಜೊತೆಗೆ ಒಂದು ಕರೆಯನ್ನು ಯಾರು ಕೊಟ್ಟಿದ್ದಾರೆ ಅಂತೇಳಿ. ಆಮೇಲೆ ಜೊತೆಗೆ ಈಗ ಆಧುನಿಕ ಕಾಲದಲ್ಲಿ ಇವತ್ತು ನಮಗೆ ಒಳ್ಳೆದಕ್ಕಿಂತ ಕೆಟ್ಟದ್ದೇ ನಮ್ಮ ಆಕರ್ಷಣೆ ಮಾಡ್ಕೊಳ್ತಕ್ಕಂಥ. ನಾವು ಬಡ ಮಾಡಿ ಮಿಡಲ್ ಕ್ಲಾಸನ್ನು ಮಾಡ್ತಾ ಇದ್ದೀವಿ, ಯಾರು ನೋಡ್ತಾ ಇಲ್ಲ, ಒಂದು ವ್ಯೂಸಿದೆ ಬೇರೆದಿಲ್ಲ. ಯಾವ ಪಾಠಕ್ಕೆ ನಾವು ನೋಡ್ತೀವಿ, ಯಾರೋ ಹಾಕಿರೋ ಪಾಠ ನಾವು ನೋಡ್ತೀವಿ. ಆದರೆ ಬೇರೆ ಸುಮ್ಮನೆ ಕಜಾಯ ಮಾಡೋದು ಹೇಗೆ, ಅದಕ್ಕೆ ಏನು 20 ಎಷ್ಟೋ ಸಾವಿರ ಒಂದು ಪಾಠ ಕೇಳೋದಕ್ಕಿಲ್ಲ. ಬರೀ ನಿಮಗೆ ಅವ್ರಿಗೆ 100 ಲೆಕ್ಕದಲ್ಲಿ ಯೂಸಿದ್ರೆ 1000 ಲೆಕ್ಕದಲ್ಲಿ ಯೂಸಿದ್ರೆ. ನಿಮ್ಮ ಮನೆಯನ್ನ ಕಪಾಟ ಜೋಡಿಸೋದು ಹೇಗೆ, ನಿಮ್ಮ ಸ್ಟೌವನ್ನು ಕ್ಲೀನ್ ಮಾಡೋದು ಹೇಗೆ, ಅದಕ್ಕೆ ಏನು 1000 ಯೂಸ್ ಇರುತ್ತೆ, ಪಾಠವನ್ನು ನೋಡೋದೇ ಇಲ್ಲ. ಸೊ ಹಂಗಾಗಬಾರ್ದು. ನಾವು ಯಾವ ಟೈಮಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸನ್ನು ಕೊಡಬೇಕು ಅಷ್ಟಕ್ಕೆ ಇಂಪಾರ್ಟೆನ್ಸನ್ನು ಕೊಡಬೇಕಾಗಿದೆ. ಸೊ ಯೌವನ ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಮತ್ತೆಂದೂ ಸಹ ಬರಲ್ಲ. ಆ ಯೌವನದಲ್ಲಿ ನೀನು ಏನನ್ನು ಉಪಯೋಗಿಸ್ಕೋಬೇಕು, ಎಷ್ಟನ್ನು ಉಪಯೋಗಿಸ್ಕೋಬೇಕು, ಏನು ಸಾಧನೆ ಮಾಡಬೇಕು ಅದೆಲ್ಲವನ್ನು ಮಾಡಿ ಮುಗಿಸ್ಕೋಬೇಕು ಅನ್ನೋ ಆಶಯದಲ್ಲಿ ಕವಿ ಬೆಳಕು ಜಾವ ಪದ್ಯವನ್ನು ರಚನೆ ಮಾಡಿರ್ಬೋದು ಅಂತ ಅನ್ಕೋತ ನೀವಾದರೂ ಅಷ್ಟೇ ನಿಮ್ಮ ಯೌವನವನ್ನು ವ್ಯಯ ಮಾಡ್ತದೆ. ಈಗ ಏನು ಆಮೇಲೆ ಹೌದು ಲಾಕ್ಡೌನ್ ಆಗಿದೆ, ಜೊತೆ ಕೊರೋನಾ ಇದೆ, ಕಾಲೇಜಿಗೆ ಬರಂಗಿಲ್ಲ ಅಂದ್ರೆ ಮನೆಯಲ್ಲಿ ಏನು ಪುಸ್ತಕ ತಗೊಂಡು ಓದ್ಕೋಬೋದು, ಏನು ತೊಂದರೆ ಇಲ್ಲ. ಅದಕ್ಕೆ ಸಂಬಂಧಪಟ್ಟದ್ದು ಕ್ಲಾಸ್ ಸಿಗುತ್ತೆ. ನೀವೇ ನಿಮ್ಮೂರಲ್ಲಿ ಒಬ್ಬರು ಇಬ್ಬರು ಇದ್ರೆ ಮಾಸ್ಕ್ ಹಾಕೊಂಡು ಎಲ್ಲ ಡಿಸ್ಕಷನ್ ಮಾಡ್ಕೋಬೋದು. ಅಂದರೆ ನಿಮ್ಮ ಯೌವನದ ಕಾಲವನ್ನು ಸುಮ್ಮನೆ ವೇಸ್ಟ್ ಅಂತಂದ್ರು ಅದನ್ನು ಡಸ್ಟ್ಬಿನ್ಗೆ ಹಾಕ್ಬೇಡ್ರಿ, ಕಸದ ಬುಟ್ಟಿಗೆ ಹಾಕ್ಬೇಡ್ರಿ, ನೀವು ಅದನ್ನು ಯೂಸ್ ಮಾಡ್ಕೊಡ್ರಿ.
ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಬೆಳಗು ಜಾವ ಪದ್ಯದಲ್ಲಿ ಬೇಂದ್ರೆ ನಿಮ್ಮಂಥ ಯುವಕರಿಗೆ ಕರೆಯನ್ನು ಕೊಟ್ಟು